ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ಆಗ್ತಾ ಇದೆ. ಈ ಒಂದು ನರಮೇಧಕ್ಕೆ ಹಿಂದೂಗಳೇ ಟಾರ್ಗೆಟ್ ಆದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಈ ಒಂದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧದ ವಿರುದ್ಧ ಆಕ್ರೋಶ ಹೊರ ಆಗ್ತಾ ಇದ್ದಾರೆ. ಆದರೆ ದೇಶದಾದ್ಯಂತ ಒಂದಿಷ್ಟು ಹೋರಾಟಗಳು ನಡೀತಾ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಶ್ರೀರಾಮ ಸೇನೆಯ ರಾಜ್ಯ ಕಾರ್ಯದರ್ಶಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ನರಮೇಧ ಎಲ್ಲೆಡೆ ಖಂಡನೆ ವ್ಯಕ್ತ ಆಗ್ತಾ ಇದೆ. ಇದ್ರ ಬಗ್ಗೆ ನೀವು ಹೇಳೋದು? ಕೇವಲ ಬಾಂಗ್ಲಾದಂತಲ್ಲ ಅಲ್ಲ, ಭಾರತ ದೇಶದಲ್ಲೂ ಕೂಡ ಹಿಂದೂಗಳ ಮೇಲೆ ನಿರಂತರವಾಗಿ ಹತ್ಯೆಗಳು ಆಗ್ತಾನೇ ಇದೆ. ಆದರೆ ಬಾಂಗ್ಲಾದೇಶದಲ್ಲಿ ನಮ್ಮನ್ನು ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವು ಅಲ್ಪಸಂಖ್ಯಾತರಾಗಿರೋದರಿಂದ ನಮ್ಮನ್ನು ಟಾರ್ಗೆಟ್ ಮಾಡಿ ಅಲ್ಲಿಂದ ಸಂಪೂರ್ಣವಾಗಿ ಹಿಂದೂಗಳನ್ನು ಓಡಿಸ್ಬೇಕಂತಕ್ಕಂಥದ್ದು ಬಾಂಗ್ಲಾದೇಶದಿದೆ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರಕ್ಕೆ ಇದಕ್ಕೆ ಆಸ್ವಾದನೆ ಕೊಡಬಾರ್ದು. ನಾವು ನಿಮಗೆ 15 ವರ್ಷಗಳಿಂದ ಗೆಲ್ಸ್ಕೊಳ್ತಾ ಬರ್ತಿರೋದು ನಮ್ಮ ದೇಶದ ಹಿಂದುತ್ವವನ್ನು ಸುರಕ್ಷತೆಗೋಸ್ಕರ ನಾವು ಗೆಲ್ಸ್ಕೊಂಡು ಬಂದಿದ್ದೀವಿ. ಯಾವುದೇ ಬೂಟಾಟಿಕೆ ಆಡುವಂಥ ಅವಶ್ಯಕತೆ ಇಲ್ಲ. ಈ ಕೂಡಲೇ ಭಾರತಕ್ಕೆ ನೀವು ಈ ಬಾಂಗ್ಲಾದೇಶಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು, ಮಿಲಿಟರಿಯಲ್ಲಿ ಕಳಿಸ್ಕೊಡಬೇಕು. ಅಲ್ಲಿರುವಂಥ ಹಿಂದೂಗಳನ್ನ ಸುರಕ್ಷಿತ ಜಾಗಕ್ಕೆ ತಂದು ಇವತ್ತು ಸುರಕ್ಷಿತವಾಗಿ ಹಿಂದೂಗಳನ್ನ ರಕ್ಷಣೆ ಮಾಡುವಂಥದ್ದು ನಿಮ್ಮ ಹೊಣೆಯಾಗಿರ್ತದೆ. ಹಿಂದುತ್ವದ ಹೆಸರಿನಲ್ಲೇ ನೀವು ಗೆದ್ದಿರೋದ್ರಿಂದ ಹಿಂದೂಗಳ ರಕ್ಷಣೆ ನಿಮ್ಮ ಹೊರೆಯಾಗಿರ್ತದೆ. ನೀವು ಒಂದು ವೇಳೆ ಮಾಡಲಿಲ್ಲ ಅಂದರೆ ಹಿಂದೂ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು ಮಾಡಿ ನಿಮ್ಮ ವಿರುದ್ಧನೂ ಕೂಡ ಹೋರಾಟ ಮಾಡುವಂಥ ಅನಿವಾರ್ಯತೆ ಸ್ಟಾರ್ಟ್ ಆಗುವುದು ಪ್ರಾರಂಭ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರ್, ಈಗ ಹಿಂದೂಗಳನ್ನೆಲ್ಲ ಒಂದು ಕಡೆಯಲ್ಲಿ ಟಾರ್ಗೆಟ್ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ? ಖಂಡಿತವಾಗಿಯೂ ಹಿಂದೂ ಸಮಾಜದ ಮೇಲೆ ಇದೀಗಂತ ಅಲ್ಲ, ನಿರಂತರ ಈಗ ಇತಿಹಾಸ ನೋಡಿದರೂ ಸಹ ಹಿಂದೂ ಸಮಾಜದ ಮೇಲೆ ನಿರಂತರ ಆಘಾತಗಳು ನಡೀತಾ ಇದೆ, ಹಲ್ಲೆಗಳು ನಡೀತಾ ಇದೆ, ಕಗ್ಗೊಲೆಗಳು ನಡೀತಾ ಇದೆ. ಇದೀಗ ಬಾಂಗ್ಲಾದೇಶದಲ್ಲಿ ಇದಂತ ಅಲ್ಲ, ಹಿಂದೆನೂ ಸಹ ಅನೇಕ ಹಿಂದೂಗಳ ಮೇಲೆ ಅವರ ಮನೆಗೆ ನುಗ್ಗಿ ಅತ್ಯಾಚಾರ, ಬಲಾತ್ಕಾರ, ಕೊಲೆ, ಹಿಂಸೆ ಇದು ನಿರಂತರ ನಡೀತಾ ಇದೆ. ಇದರಲ್ಲಿ ಒಂದು ಸ್ಪಷ್ಟ, ಕೇಂದ್ರ ಸರ್ಕಾರ ಈಗೇನು ಬಾಂಗ್ಲಾದಲ್ಲಿ ನಡೀತಾ ಇದೆ ಇದಕ್ಕೆ ಏನೂ ಕ್ರಮ ಕೈಗೊಳ್ಳಿಲ್ಲ. ಇದು ಕೇಂದ್ರ ಸರ್ಕಾರನೂ ಸಹ ಹೊಣೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾಕಂತ ಹೇಳಿದರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮೆಜಾರಿಟಿ ಇದ್ರೂ ಸಹ ಇವತ್ತು ಏನು ಮಾಡ್ತಾ ಇದೆ, ಇವತ್ತಲ್ಲಿ ಅಲ್ಪಸಂಖ್ಯಾತರ ಹತ್ಯೆ ಆಗ್ತಾ ಇದೆ, ಒಂದು ತುಟಿಗಂತ ಒಂದು ಮಾತಾಡ್ತಾ ಇಲ್ಲ. ಇವತ್ತು ಹಿಂದೂಗಳು ಇವತ್ತು ಅಲ್ಪಸಂಖ್ಯಾತರ ಇಲ್ಲ ಆದರೆ ಇವತ್ತು ಎಲ್ಲರೂ ಸಹ ಬೊಬ್ಬೆ ಹೊಡಿತಾರೆ. ಆದರೆ ಇವತ್ತು ಅಲ್ಲಿ ಅಲ್ಪಸಂಖ್ಯಾತರ ಹತ್ಯೆ ಆಗಿದೆ, ಇದು ಅವರಿಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಇನ್ನೆಷ್ಟು ಹತ್ಯೆಗಳನ್ನು ಇವತ್ತು ಕೇಂದ್ರ ಸರ್ಕಾರ ಕಾಯ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ಆಗ್ತಾ ಇದೆ. ಈ ಒಂದು ನರಮೇಧಕ್ಕೆ ಹಿಂದೂಗಳೇ ಟಾರ್ಗೆಟ್ ಆದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಈ ಒಂದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧದ ವಿರುದ್ಧ ಆಕ್ರೋಶ ಹೊರ ಆಗ್ತಾ ಇದ್ದಾರೆ. ಆದರೆ ದೇಶದಾದ್ಯಂತ ಒಂದಿಷ್ಟು ಹೋರಾಟಗಳು ನಡೀತಾ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಶ್ರೀರಾಮ ಸೇನೆಯ ರಾಜ್ಯ ಕಾರ್ಯದರ್ಶಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ನರಮೇಧ ಎಲ್ಲೆಡೆ ಖಂಡನೆ ವ್ಯಕ್ತ ಆಗ್ತಾ ಇದೆ. ಇದ್ರ ಬಗ್ಗೆ ನೀವು ಹೇಳೋದು? ಕೇವಲ ಬಾಂಗ್ಲಾದಂತಲ್ಲ ಅಲ್ಲ, ಭಾರತ ದೇಶದಲ್ಲೂ ಕೂಡ ಹಿಂದೂಗಳ ಮೇಲೆ ನಿರಂತರವಾಗಿ ಹತ್ಯೆಗಳು ಆಗ್ತಾನೇ ಇದೆ. ಆದರೆ ಬಾಂಗ್ಲಾದೇಶದಲ್ಲಿ ನಮ್ಮನ್ನು ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವು ಅಲ್ಪಸಂಖ್ಯಾತರಾಗಿರೋದರಿಂದ ನಮ್ಮನ್ನು ಟಾರ್ಗೆಟ್ ಮಾಡಿ ಅಲ್ಲಿಂದ ಸಂಪೂರ್ಣವಾಗಿ ಹಿಂದೂಗಳನ್ನು ಓಡಿಸ್ಬೇಕಂತಕ್ಕಂಥದ್ದು ಬಾಂಗ್ಲಾದೇಶದಿದೆ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರಕ್ಕೆ ಇದಕ್ಕೆ ಆಸ್ವಾದನೆ ಕೊಡಬಾರ್ದು. ನಾವು ನಿಮಗೆ 15 ವರ್ಷಗಳಿಂದ ಗೆಲ್ಸ್ಕೊಳ್ತಾ ಬರ್ತಿರೋದು ನಮ್ಮ ದೇಶದ ಹಿಂದುತ್ವವನ್ನು ಸುರಕ್ಷತೆಗೋಸ್ಕರ ನಾವು ಗೆಲ್ಸ್ಕೊಂಡು ಬಂದಿದ್ದೀವಿ. ಯಾವುದೇ ಬೂಟಾಟಿಕೆ ಆಡುವಂಥ ಅವಶ್ಯಕತೆ ಇಲ್ಲ. ಈ ಕೂಡಲೇ ಭಾರತಕ್ಕೆ ನೀವು ಈ ಬಾಂಗ್ಲಾದೇಶಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು, ಮಿಲಿಟರಿಯಲ್ಲಿ ಕಳಿಸ್ಕೊಡಬೇಕು. ಅಲ್ಲಿರುವಂಥ ಹಿಂದೂಗಳನ್ನ ಸುರಕ್ಷಿತ ಜಾಗಕ್ಕೆ ತಂದು ಇವತ್ತು ಸುರಕ್ಷಿತವಾಗಿ ಹಿಂದೂಗಳನ್ನ ರಕ್ಷಣೆ ಮಾಡುವಂಥದ್ದು ನಿಮ್ಮ ಹೊಣೆಯಾಗಿರ್ತದೆ. ಹಿಂದುತ್ವದ ಹೆಸರಿನಲ್ಲೇ ನೀವು ಗೆದ್ದಿರೋದ್ರಿಂದ ಹಿಂದೂಗಳ ರಕ್ಷಣೆ ನಿಮ್ಮ ಹೊರೆಯಾಗಿರ್ತದೆ. ನೀವು ಒಂದು ವೇಳೆ ಮಾಡಲಿಲ್ಲ ಅಂದರೆ ಹಿಂದೂ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು ಮಾಡಿ ನಿಮ್ಮ ವಿರುದ್ಧನೂ ಕೂಡ ಹೋರಾಟ ಮಾಡುವಂಥ ಅನಿವಾರ್ಯತೆ ಸ್ಟಾರ್ಟ್ ಆಗುವುದು ಪ್ರಾರಂಭ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರ್, ಈಗ ಹಿಂದೂಗಳನ್ನೆಲ್ಲ ಒಂದು ಕಡೆಯಲ್ಲಿ ಟಾರ್ಗೆಟ್ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ? ಖಂಡಿತವಾಗಿಯೂ ಹಿಂದೂ ಸಮಾಜದ ಮೇಲೆ ಇದೀಗಂತ ಅಲ್ಲ, ನಿರಂತರ ಈಗ ಇತಿಹಾಸ ನೋಡಿದರೂ ಸಹ ಹಿಂದೂ ಸಮಾಜದ ಮೇಲೆ ನಿರಂತರ ಆಘಾತಗಳು ನಡೀತಾ ಇದೆ, ಹಲ್ಲೆಗಳು ನಡೀತಾ ಇದೆ, ಕಗ್ಗೊಲೆಗಳು ನಡೀತಾ ಇದೆ. ಇದೀಗ ಬಾಂಗ್ಲಾದೇಶದಲ್ಲಿ ಇದಂತ ಅಲ್ಲ, ಹಿಂದೆನೂ ಸಹ ಅನೇಕ ಹಿಂದೂಗಳ ಮೇಲೆ ಅವರ ಮನೆಗೆ ನುಗ್ಗಿ ಅತ್ಯಾಚಾರ, ಬಲಾತ್ಕಾರ, ಕೊಲೆ, ಹಿಂಸೆ ಇದು ನಿರಂತರ ನಡೀತಾ ಇದೆ. ಇದರಲ್ಲಿ ಒಂದು ಸ್ಪಷ್ಟ, ಕೇಂದ್ರ ಸರ್ಕಾರ ಈಗೇನು ಬಾಂಗ್ಲಾದಲ್ಲಿ ನಡೀತಾ ಇದೆ ಇದಕ್ಕೆ ಏನೂ ಕ್ರಮ ಕೈಗೊಳ್ಳಿಲ್ಲ. ಇದು ಕೇಂದ್ರ ಸರ್ಕಾರನೂ ಸಹ ಹೊಣೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾಕಂತ ಹೇಳಿದರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮೆಜಾರಿಟಿ ಇದ್ರೂ ಸಹ ಇವತ್ತು ಏನು ಮಾಡ್ತಾ ಇದೆ, ಇವತ್ತಲ್ಲಿ ಅಲ್ಪಸಂಖ್ಯಾತರ ಹತ್ಯೆ ಆಗ್ತಾ ಇದೆ, ಒಂದು ತುಟಿಗಂತ ಒಂದು ಮಾತಾಡ್ತಾ ಇಲ್ಲ. ಇವತ್ತು ಹಿಂದೂಗಳು ಇವತ್ತು ಅಲ್ಪಸಂಖ್ಯಾತರ ಇಲ್ಲ ಆದರೆ ಇವತ್ತು ಎಲ್ಲರೂ ಸಹ ಬೊಬ್ಬೆ ಹೊಡಿತಾರೆ. ಆದರೆ ಇವತ್ತು ಅಲ್ಲಿ ಅಲ್ಪಸಂಖ್ಯಾತರ ಹತ್ಯೆ ಆಗಿದೆ, ಇದು ಅವರಿಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಇನ್ನೆಷ್ಟು ಹತ್ಯೆಗಳನ್ನು ಇವತ್ತು ಕೇಂದ್ರ ಸರ್ಕಾರ ಕಾಯ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ಆಗ್ತಾ ಇದೆ. ಈ ಒಂದು ನರಮೇಧಕ್ಕೆ ಹಿಂದೂಗಳೇ ಟಾರ್ಗೆಟ್ ಆದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ
ಈ ಒಂದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧದ ವಿರುದ್ಧ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಆದರೆ ದೇಶದಾದ್ಯಂತ ಒಂದಿಷ್ಟು ಹೋರಾಟಗಳು ನಡೀತಾ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಶ್ರೀರಾಮ ಸೇನೆಯ ರಾಜ್ಯ ಕಾರ್ಯದರ್ಶಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂಥ ನರಮೇಧ ಎಲ್ಲೆಡೆ ಖಂಡನೆ ವ್ಯಕ್ತ ಆಗ್ತಾ ಇದೆ. ಇದ್ರ ಬಗ್ಗೆ ನೀವು ಹೇಳೋದಾದ್ರೆ? ಕೇವಲ ಬಾಂಗ್ಲಾದಂತಲ್ಲ ಅಲ್ಲ, ಭಾರತ ದೇಶದಲ್ಲೂ ಕೂಡ ಹಿಂದೂಗಳ ಮೇಲೆ ನಿರಂತರವಾಗಿ ಹತ್ಯೆಗಳು ಆಗ್ತಾನೇ ಇದೆ. ಆದರೆ ಬಾಂಗ್ಲಾದೇಶದಲ್ಲಿ ನಮ್ಮನ್ನು ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವು ಅಲ್ಪಸಂಖ್ಯಾತರಾಗಿರೋದರಿಂದ ನಮ್ಮನ್ನು ಟಾರ್ಗೆಟ್ ಮಾಡಿ ಅಲ್ಲಿಂದ ಸಂಪೂರ್ಣವಾಗಿ ಹಿಂದೂಗಳನ್ನು ಓಡಿಸ್ಬೇಕಂತಕ್ಕಂಥದ್ದು ಬಾಂಗ್ಲಾದೇಶದಿದೆ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರಕ್ಕೆ ಇದಕ್ಕೆ ಆಸ್ವಾದನೆ ಕೊಡಬಾರ್ದು. ನಾವು ನಿಮಗೆ 15 ವರ್ಷಗಳಿಂದ ಗೆಲ್ಸ್ಕೊಳ್ತಾ ಬರ್ತಿರೋದು ನಮ್ಮ ದೇಶದ ಹಿಂದುತ್ವವನ್ನು ಸುರಕ್ಷತೆಗೋಸ್ಕರ ನಾವು ಗೆಲ್ಸ್ಕೊಂಡು ಬಂದಿದ್ದೀವಿ. ಯಾವುದೇ ಬೂಟಾಟಿಕೆ ಆಡುವಂಥ ಅವಶ್ಯಕತೆ ಇಲ್ಲ. ಈ ಕೂಡಲೇ ಭಾರತಕ್ಕೆ ನೀವು ಈ ಬಾಂಗ್ಲಾದೇಶಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು, ಮಿಲಿಟರಿಯರ್ನಲ್ಲಿ ಕಳಿಸ್ಕೊಡಬೇಕು. ಅಲ್ಲಿರುವಂಥ ಹಿಂದೂಗಳನ್ನ ಸುರಕ್ಷಿತ ಜಾಗಕ್ಕೆ ತಂದು ಇವತ್ತು ಸುರಕ್ಷಿತವಾಗಿ ಹಿಂದೂಗಳನ್ನ ರಕ್ಷಣೆ ಮಾಡುವಂಥದ್ದು ನಿಮ್ಮ ಹೊಣೆಯಾಗಿರ್ತದೆ. ಹಿಂದುತ್ವದ ಹೆಸರಿನಲ್ಲೇ ನೀವು ಗೆದ್ದಿರೋದ್ರಿಂದ ಹಿಂದೂಗಳ ರಕ್ಷಣೆ ನಿಮ್ಮ ಹೊರೆಯಾಗಿರ್ತದೆ. ನೀವು ಒಂದು ವೇಳೆ ಮಾಡಲಿಲ್ಲ ಅಂದರೆ ಹಿಂದೂ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು ಮಾಡಿ ನಿಮ್ಮ ವಿರುದ್ಧನೂ ಕೂಡ ಹೋರಾಟ ಮಾಡುವಂಥ ಅನಿವಾರ್ಯತೆ ಸ್ಟಾರ್ಟ್ ಆಗುವುದು ಪ್ರಾರಂಭ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರ್, ಈಗ ಹಿಂದೂಗಳನ್ನೆಲ್ಲ ಒಂದು ಕಡೆಯಲ್ಲಿ ಟಾರ್ಗೆಟ್ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ? ಖಂಡಿತವಾಗಿಯೂ ಹಿಂದೂ ಸಮಾಜದ ಮೇಲೆ ಇದೀಗಂತ ಅಲ್ಲ, ನಿರಂತರ ಈಗ ಇತಿಹಾಸ ನೋಡಿದರೂ ಸಹ ಹಿಂದೂ ಸಮಾಜದ ಮೇಲೆ ನಿರಂತರ ಆಘಾತಗಳು ನಡೀತಾ ಇದೆ, ಹಲ್ಲೆಗಳು ನಡೀತಾ ಇದೆ, ಕಗ್ಗೊಲೆಗಳು ನಡೀತಾ ಇದೆ. ಇದೀಗ ಬಾಂಗ್ಲಾದೇಶದಲ್ಲಿ ಇದಂತ ಅಲ್ಲ, ಹಿಂದೆನೂ ಸಹ ಅನೇಕ ಹಿಂದೂಗಳ ಮೇಲೆ ಅವರ ಮನೆಗೆ ನುಗ್ಗಿ ಅತ್ಯಾಚಾರ, ಬಲಾತ್ಕಾರ, ಕೊಲೆ, ಹಿಂಸೆ ಇದು ನಿರಂತರ ನಡೀತಾ ಇದೆ. ಇದರಲ್ಲಿ ಒಂದು ಸ್ಪಷ್ಟ, ಕೇಂದ್ರ ಸರ್ಕಾರ ಈಗೇನು ಬಾಂಗ್ಲಾದಲ್ಲಿ ನಡೀತಾ ಇದೆ ಇದಕ್ಕೆ ಏನು ಕ್ರಮ ಕೈಗೊಳ್ಳಿದ್ರೆ ಇದು ಕೇಂದ್ರ ಸರ್ಕಾರನೂ ಸಹ ಹೊಣೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾಕಂತ ಹೇಳಿದರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮೆಜಾರಿಟಿ ಇದ್ರೂ ಸಹ ಇವತ್ತು ಏನು ಮಾಡ್ತಾ ಇದೆ, ಇವತ್ತಲ್ಲಿ ಅಲ್ಪಸಂಖ್ಯಾತರ ಹತ್ಯೆ ಆಗ್ತಾ ಇದೆ, ಒಂದು ತುಟಿಗಂತ ಒಂದು ಮಾತಾಡ್ತಾ ಇಲ್ಲ. ಇವತ್ತು ಹಿಂದೂಗಳು ಇವತ್ತು ಅಲ್ಪಸಂಖ್ಯಾತರ ಇಲ್ಲ ಆದರೆ ಇವತ್ತು ಎಲ್ಲರೂ ಸಹ ಬೊಬ್ಬೆ ಹೊಡಿತಾರೆ. ಆದರೆ ಇವತ್ತು ಅಲ್ಲಿ ಅಲ್ಪಸಂಖ್ಯಾತರ ಹತ್ಯೆ ಆಗಿದೆ, ಇದು ಅವರಿಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಇನ್ನೆಷ್ಟು ಹತ್ಯೆಗಳನ್ನು ಇವತ್ತು ಕೇಂದ್ರ ಸರ್ಕಾರ ಕಾಯ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ಆಗ್ತಾ ಇದೆ. ಈ ಒಂದು ನರಮೇಧಕ್ಕೆ ಹಿಂದೂಗಳೇ ಟಾರ್ಗೆಟ್ ಆದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಈ ಒಂದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧದ ವಿರುದ್ಧ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಆದರೆ ದೇಶದಾದ್ಯಂತ ಒಂದಿಷ್ಟು ಹೋರಾಟಗಳು ನಡೀತಾ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಶ್ರೀರಾಮ ಸೇನೆಯ ರಾಜ್ಯ ಕಾರ್ಯದರ್ಶಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂಥ ನರಮೇಧ ಎಲ್ಲೆಡೆ ಖಂಡನೆ ವ್ಯಕ್ತ ಆಗ್ತಾ ಇದೆ. ಇದ್ರ ಬಗ್ಗೆ ನೀವು ಹೇಳೋದಾದ್ರೆ? ಕೇವಲ ಬಾಂಗ್ಲಾದಂತಲ್ಲ ಅಲ್ಲ, ಭಾರತ ದೇಶದಲ್ಲೂ ಕೂಡ ಹಿಂದೂಗಳ ಮೇಲೆ ನಿರಂತರವಾಗಿ ಹತ್ಯೆಗಳು ಆಗ್ತಾನೇ ಇದೆ. ಆದರೆ ಬಾಂಗ್ಲಾದೇಶದಲ್ಲಿ ನಮ್ಮನ್ನು ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವು ಅಲ್ಪಸಂಖ್ಯಾತರಾಗಿರೋದರಿಂದ ನಮ್ಮನ್ನು ಟಾರ್ಗೆಟ್ ಮಾಡಿ ಅಲ್ಲಿಂದ ಸಂಪೂರ್ಣವಾಗಿ ಹಿಂದೂಗಳನ್ನು ಓಡಿಸ್ಬೇಕಂತಕ್ಕಂಥದ್ದು ಬಾಂಗ್ಲಾದೇಶದಿದೆ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರಕ್ಕೆ ಇದಕ್ಕೆ ಆಸ್ವಾದನೆ ಕೊಡಬಾರ್ದು. ನಾವು ನಿಮಗೆ 15 ವರ್ಷಗಳಿಂದ ಗೆಲ್ಸ್ಕೊಳ್ತಾ ಬರ್ತಿರೋದು ನಮ್ಮ ದೇಶದ ಹಿಂದುತ್ವವನ್ನು ಸುರಕ್ಷತೆಗೋಸ್ಕರ ನಾವು ಗೆಲ್ಸ್ಕೊಂಡು ಬಂದಿದ್ದೀವಿ. ಯಾವುದೇ ಬೂಟಾಟಿಕೆ ಆಡುವಂಥ ಅವಶ್ಯಕತೆ ಇಲ್ಲ. ಈ ಕೂಡಲೇ ಭಾರತಕ್ಕೆ ನೀವು ಈ ಬಾಂಗ್ಲಾದೇಶಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು, ಮಿಲಿಟರಿಯರ್ನಲ್ಲಿ ಕಳಿಸ್ಕೊಡಬೇಕು. ಅಲ್ಲಿರುವಂಥ ಹಿಂದೂಗಳನ್ನ ಸುರಕ್ಷಿತ ಜಾಗಕ್ಕೆ ತಂದು ಇವತ್ತು ಸುರಕ್ಷಿತವಾಗಿ ಹಿಂದೂಗಳನ್ನ ರಕ್ಷಣೆ ಮಾಡುವಂಥದ್ದು ನಿಮ್ಮ ಹೊಣೆಯಾಗಿರ್ತದೆ. ಹಿಂದುತ್ವದ ಹೆಸರಿನಲ್ಲೇ ನೀವು ಗೆದ್ದಿರೋದ್ರಿಂದ ಹಿಂದೂಗಳ ರಕ್ಷಣೆ ನಿಮ್ಮ ಹೊರೆಯಾಗಿರ್ತದೆ. ನೀವು ಒಂದು ವೇಳೆ ಮಾಡಲಿಲ್ಲ ಅಂದರೆ ಹಿಂದೂ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು ಮಾಡಿ ನಿಮ್ಮ ವಿರುದ್ಧನೂ ಕೂಡ ಹೋರಾಟ ಮಾಡುವಂಥ ಅನಿವಾರ್ಯತೆ ಸ್ಟಾರ್ಟ್ ಆಗುವುದು ಪ್ರಾರಂಭ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರ್, ಈಗ ಹಿಂದೂಗಳನ್ನೆಲ್ಲ ಒಂದು ಕಡೆಯಲ್ಲಿ ಟಾರ್ಗೆಟ್ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ? ಖಂಡಿತವಾಗಿಯೂ ಹಿಂದೂ ಸಮಾಜದ ಮೇಲೆ ಇದೀಗಂತ ಅಲ್ಲ, ನಿರಂತರ ಈಗ ಇತಿಹಾಸ ನೋಡಿದರೂ ಸಹ ಹಿಂದೂ ಸಮಾಜದ ಮೇಲೆ ನಿರಂತರ ಆಘಾತಗಳು ನಡೀತಾ ಇದೆ, ಹಲ್ಲೆಗಳು ನಡೀತಾ ಇದೆ, ಕಗ್ಗೊಲೆಗಳು ನಡೀತಾ ಇದೆ. ಇದೀಗ ಬಾಂಗ್ಲಾದೇಶದಲ್ಲಿ ಇದಂತ ಅಲ್ಲ, ಹಿಂದೆನೂ ಸಹ ಅನೇಕ ಹಿಂದೂಗಳ ಮೇಲೆ ಅವರ ಮನೆಗೆ ನುಗ್ಗಿ ಅತ್ಯಾಚಾರ, ಬಲಾತ್ಕಾರ, ಕೊಲೆ, ಹಿಂಸೆ ಇದು ನಿರಂತರ ನಡೀತಾ ಇದೆ. ಇದರಲ್ಲಿ ಒಂದು ಸ್ಪಷ್ಟ, ಕೇಂದ್ರ ಸರ್ಕಾರ ಈಗೇನು ಬಾಂಗ್ಲಾದಲ್ಲಿ ನಡೀತಾ ಇದೆ ಇದಕ್ಕೆ ಏನು ಕ್ರಮ ಕೈಗೊಳ್ಳಿದ್ರೆ ಇದು ಕೇಂದ್ರ ಸರ್ಕಾರನೂ ಸಹ ಹೊಣೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾಕಂತ ಹೇಳಿದರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮೆಜಾರಿಟಿ ಇದ್ರೂ ಸಹ ಇವತ್ತು ಏನು ಮಾಡ್ತಾ ಇದೆ, ಇವತ್ತಲ್ಲಿ ಅಲ್ಪಸಂಖ್ಯಾತರ ಹತ್ಯೆ ಆಗ್ತಾ ಇದೆ, ಒಂದು ತುಟಿಗಂತ ಒಂದು ಮಾತಾಡ್ತಾ ಇಲ್ಲ. ಇವತ್ತು ಹಿಂದೂಗಳು ಇವತ್ತು ಅಲ್ಪಸಂಖ್ಯಾತರ ಇಲ್ಲ ಆದರೆ ಇವತ್ತು ಎಲ್ಲರೂ ಸಹ ಬೊಬ್ಬೆ ಹೊಡಿತಾರೆ. ಆದರೆ ಇವತ್ತು ಅಲ್ಲಿ ಅಲ್ಪಸಂಖ್ಯಾತರ ಹತ್ಯೆ ಆಗಿದೆ, ಇದು ಅವರಿಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಇನ್ನೆಷ್ಟು ಹತ್ಯೆಗಳನ್ನು ಇವತ್ತು ಕೇಂದ್ರ ಸರ್ಕಾರ ಕಾಯ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.